ಗೈಸ್ ಈಗ ಎಲ್ಲರೂ ಅದೇ ಮಾಡತ್ತೀನಿ. 1 2 3 ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಿನ್ನೆ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಬಂದಿದ್ರು. ಇವತ್ತು ನಾನು ನಮ್ಮ ಅಕ್ಕ ಇಬ್ಬರೇ ಹೋಗ್ತಾ ಇದೀವಿ. ನಮ್ಮಮ್ಮ ನೋಡಿ ಎಲ್ ರೂಮಲ್ಲಿ ಹುಷಾರಿಲ್ಲ ಅಂತ ಇದಾರೆ. ಅವರು ಬರ್ಬೇಕಿತ್ತು, ಹುಷಾರಿಲ್ಲ ಅಂತ ಅವ್ರು ಬರ್ತಾ ಇಲ್ಲ. ಅವ್ರು ಬರ್ದೇ ಇರೋ ಕಾರಣ ಮಗಳು ಇಲ್ಲೇ ಉಳ್ಕೊಂತ ಇದ್ದಾಳೆ ನೋಡ್ಕೊಳಕ್. ಅಜ್ಜಿನ ಇಲ್ಲೇ ಇರ್ತಾಳೆ, ಅದ್ ಹೆಂಗ್ ನೋಡ್ಕೊಂತಾಳೆ ನೋಡ್ಬೇಕು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಏನ್ ಸೇವೆ ಮಾಡ್ತಾಳೆ ಅಂತ. ಈಗ ಟೈಮ್ ಆಗಿದೆ, ಹೊರಡೋಣ ಬನ್ನಿ. 9:15 ಆಯ್ತು. ಸೊ ಈಗ ಹೊರಡೋದು, ಹೋಗ್ತಾ ತಿಂಡಿ ತಿನ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗೋದು. ಬಾಯ್, ಹೋಗ್ ಬರ್ತೀವಿ, ಹುಷಾರು. ಗಂಜಿ ಪಂಜಿ ಮಾಡ್ಕೊಡು. ಅನ್ನ ಬೇಡ ಅಂದ್ರೆ ವಜ್ಜಿಗೆ ಸಾರಿದೆ, ಅನ್ನ ಮಾಡ್ಕೊಳ್ರಿ. ಅನ್ನ ಬೇಡ ಅಂದ್ರೆ ಈಗ ಬಿಸಿಲು ಅಂದ್ರೆ ಬಿಸಿಲು ಕಣ್ಣೇ ಬಿಡಕ್ ಆಗ್ತಿಲ್ಲ ಗೈಸ್. ಬಂದು ನಿಂತಿದೀವಿ. ಅವಳೇನ ಗ್ಲಾಸ್ ಹಾಕೊಂಡು ನಾನು ಅದು ಹಿಂಗ್ ನಿಂತ್ಕೊಂಡ್ರೆ ಸ್ವಲ್ಪ ಬಿಡ್ಬೋದು. ಒಳಗೆ ಫುಲ್ಲು ಕತ್ಲು ತರ ಇರುತ್ತಲ್ಲ ಮನೆ ಒಳಗೆ. 5 ನಿಮಿಷ ಸೆಟ್ ಆಗಕ್ ಕಷ್ಟ. ಆಚೆ ಬಂದ್ರೆ ತಕ್ಕೋ ನಿಂತ್ಕೊ ಗೈಸ್. ಈಗ ಕಾರ ತಗ್ ಬಂದಿದೀವಿ. ಈಗ ಹೋಗಕ್ ಮುಂಚೆ ತಗೋ. ಆಚೆಗೆ ಗೈಸ್, ಇದು ಒಂದು ನಮ್ಮ ಕಾರ್ ಆಕ್ಸಿಡೆಂಟ್ ಆದಾಗಿಂದ ಒಂದು ರೂಢಿ ಮಾಡ್ಕೊಂಡಿದೀವಿ. ಎಲ್ಲೇ ಹೋಗ್ಬೇಕು ಅಂದ್ರೂ ಕಾರ್ ಚಕ್ರಕ್ಕೆ ಅಟ್ಲೀಸ್ಟ್ ಫ್ರಂಟ್ 2 ಚಕ್ರಕ್ಕೆ ನಿಂಬೆ ಹಣ್ಣನ್ನ ನೀವಳಿಸ್ಬಿಟ್ಟು ಇಡಬೇಕಂತೆ. ಆವಾಗ ಇದೆ ಇಲ್ಲೊಂದು ಸಮಸ್ಯೆ, ನಾವೇನೇ ಒಂದು ತೊಂದರೆ ಆಗೋದು ತಪ್ಪುತ್ತೆ ಅಂತ ನನಗೆ ಯಾರೋ ಹೇಳಿದರು. ನಮ್ಮ ಕಾರ್ ಆಕ್ಸಿಡೆಂಟ್ ಆದಾಗ ನನಗೆ ಸಜೆಸ್ಟ್ ಮಾಡಿದರು. ಸೊ ಅದನ್ನು ನಾನು ಯಾವಾಗೂ ಮಿಸ್ ಮಾಡಲ್ಲ. ಈ ಥರ ಮಾಡ್ಕೊಂಡೇ ಹೋಗೋದು ಗೈಸ್. ಗೈಸ್ ಈಗ ಮನೆ ಹತ್ರ ಬಿಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿ. ಎಸಿ ಯಾಕೆ ಫಸ್ಟ್ ಇಲ್ಲ. ಅಜ್ಜಿನೂ ಸ್ವರ್ಣನು ಮನೇಲಿ ಬಿಟ್ಟಿದ್ವಿ. ಈಗ ಹೊರಟಿದೀವಿ, ಬನ್ನಿ ಹೋಗೋಣ. ಅಲ್ಲೇ ತಿಂಡಿಗೆ ಇಲ್ಲೇ ನಿಲ್ಸ್ಬಿಡ. ಅಲ್ಲಿ ಮುಂದೆ ಹೋಗ್ತಾ ನಿಲ್ಸಕ್ಕಾಗಲ್ಲ, ಟೈಮ್ ಆಗಲ್ಲ. ಅಲ್ಲಿ ತಿನ್ಬಿಟ್ಟು ಹತ್ತಿದ್ರೆ ಸೀದಾ ದೇವಸ್ಥಾನ. ಇಲ್ಲ, ನೀವು ಹೋಗಿ ಬರ್ರಿ. ಸೊ ಆಗ್ತಾ ಇಲ್ಲ, ಮತ್ತೆ ಜಾಸ್ತಿ ಆಗುತ್ತೆ. ಹೋಗಿ ಬಂದು ನೀವು ಹೋಗಿ ಬರ್ರಿ. ಟಯರ್ಡ್ ಆಗುತ್ತೆ ಅವ್ರಿಗೆ. ಟಯರ್ಡ್ ಆಗುತ್ತೆ. ನೀವೇ ಮಾಡ್ತಾ ಇದ್ದೀರಾ. ಟಯರ್ಡ್ ಆಗಿ ಆಮೇಲೆ ಮತ್ತೆ ಜಾಸ್ತಿ ಏನಕ್ಕೆ ಮನೇಲಿ ಅಂತ ನಾವೇ ಹೋಗ್ತಾ ಇದೀವಿ ಗೈಸ್. ಅವನಿಗೂ ಬನ್ನಿ ಹೋಗೋಣ. ಬೆಳಿಗ್ಗೆ ಗೈಸ್ ಈಗ ಹೋಟ್ಲ್ ಹತ್ರ ನಿಲ್ಸಿದೀವಿ ಪಾರ್ಕಿಂಗ್ ಅಲ್ಲಿ. ಈಗ ಹೋಗ್ತಾ ಇದೀವಿ ತಿಂಡಿ ತಿನ್ನಕ್ಕೆ. ಪಲಾವ್ ಚೆನ್ನಾಗಿರುತ್ತೆ, ನಂಗೆ ಇಷ್ಟ ಇದೆ ಪಲಾವ್. ನಾವು ಬಿಡ್ದಿಗೆ ಹೋಗಿ ತಿಂದು ಬಿಡ್ದಿಗೆ ಹೋಗಕ್ಕೆ 11 ಗಂಟೆ. ಈಗಲೇ 10 ಗಂಟೆ ಹೊಟ್ಟೆ ಹಸ್ಕೊಂಡು. ಎಷ್ಟು ಅವರ್ ಬೇಕು ಜರ್ನಿಯಿಂದ? 2.5 ಸಂಜೆ 3 ಅವರ್ ಬೇಕು. ಬನ್ನಿ ಹೋಟ್ಲಿಗೆ ಹೋಗ್ತೀವಿ. ಈಗ ಬಂದಿದ್ದೀವಿ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ. ನಂಗೊಂದು ಪಲಾವ್ ಹೇಳ್ಬಿಡು. ನಿಂಗೇನು ಬೇಕು ಅದೇ ಕಡೆಗೆ ತಿರ್ಕೊ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಬಂದು ಕೂತಿದ್ದೀವಿ ತಿಂಡಿಗೆ. ಪಲಾವ್ ಚೆನ್ನಾಗಿರುತ್ತೆ. ನಂಗೆ ಪಲಾವ್. ನಿಂಗೆ ಇಡ್ಲಿ, ನಿಂಗೆ ಭಾಗೀರಥಿ. ಯೋಚನೆ ಮಾಡ್ತೀವಿ ಏನು ತಿನ್ನೋದು. ಸರಿ ಬನ್ನಿ, ಆರ್ಡ್ರು ಮಾಡಿದ್ಮೇಲೆ ಏನು ಬರುತ್ತೆ ನೋಡೋಣ. ಗೈಸ್ ಈಗ ಬಂತು ತಿಂಡಿ. ನಾನು ವೆಜ್ ಪಲಾವ್, ಅವರಿದ್ದು ಇಡ್ಲಿ. ಇಡ್ಲಿ ವಡೆ, ಇಡ್ಲಿ. ನೋಡೋಣ ಹೆಂಗಿದೆ ಒಂದು. ಇದ್ರಲ್ಲೇ 2 ಇಡ್ಲಿ ಕಡೆ. ಅಲ್ಲಿ ಕ್ವಾಂಟಿಟಿ ಕಮ್ಮಿ. ಏನು ಮಾಡ್ತೀನಿ, ದೊಡ್ಡದಾಗಿದೆ. ಚೆನ್ನಾಗಿತ್ತಲ್ಲ, ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಗೈಸ್ ಈಗ ಹೊರಟಿದ್ದೀವಿ. ತಿಂಡಿ ಆಯಿತು. ಹೆಂಗಿತ್ತು ಇಡ್ಲಿ? ಚೆನ್ನಾಗಿತ್ತು. ನಿನಗೆ ನೀನು ಯಾವಾಗ ತಿಂದವಳು? ಅವಳು 4-5 ಟೈಮ್ ಬಂದಿದ್ದಾಳೆ.
ಸೊ ಈಗ ಹೊರಟಿದೀವಿ, ಹೋಗೋಣ ಬನ್ನಿ. ಹೊರಟಿದೀವಿ, ಈಗ ಬಂದ್ವಿ. ತಿಂಡಿ ತಿಂದು ಹೊರಟಿದೀವಿ ಅಂತ ಎಲ್ಲರೂ ಅದೇ ಮಾಡತ್ತೀನಿ. ನೀನ್ ಯಾಕೆ ಹಂಗಾಡ್ತೀಯ ನನ್ ನೋಡಿದ್ರೆ? ನಾನು ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ? ಓಕೆ ಏನಯ್ಯ? ಒಂದ್ ನಿಮಿಷ ಹೇಳ್ದೆಪ್ಪ, ನನ್ಗನ್ಸಿದ್ದು ನನಗೆ ಸ್ವತಂತ್ರ ಇಲ್ವಾ, ನನ್ಗನ್ಸಿದ್ದು ಹೇಳೋದು. ಬನ್ನಿ ಗೈಸ್, ಈಗ ನೀನೇನ್ ಬೇರೆ ಏನಾದ್ರು ಮಾಡಕ್ಕೆ ಬರ್ತೀಯ ನೋಡ್ ಜೊತೆಲಿ, ಎಲ್ಲದಕ್ಕೂ ಆಡ್ಕೊಳೋದೆ. ತಿಂಡಿ ತಿಂದು ಈಗ ಬಿಟ್ಟಿದೀವಿ ಗೈಸ್. 210 ಕಿಲೋಮೀಟರ್ ಇದೆ, 3 ಅವರ್ ತೋರಿಸ್ತಿದೆ, 3.25 ಅವರ್. ಸೊ ಹೋಗೋಷ್ಟಲ್ಲಿಗೆ ಎಷ್ಟು ಟೈಮ್? 10:30, 11:30, 12:30, 1:15 ಹೋಗ್ತೀವಿ. 1:30-2 ಗಂಟೆಗೆ ಹೋಗ್ತೀವಿ ಅಲ್ಲಿಗೆ, ಮುಗಿಸ್ಕೊಂಡು ಬಿಡೋದಷ್ಟೇ. ಸೊ ಹೊರಟಿದೀವಿ, ಹೋಗೋಣ ಈಗ. ನಮ್ಮ ಹಸ್ಬೆಂಡ್ ಆಡ್ಕೋತವ್ರೆ ಗೈಸ್, ಬರೀ ತಿಂಡಿ ತಿಂದೆ ಬಿಟ್ಟೆ, ಮನೆ ಬಂದೆ ಬಿಟ್ಟೆ, ಮನೆಯಿಂದ ಹೋಗ್ತಾ ಇದೀವಿ, ಅಲ್ಲಿಂದ ಬರ್ತಾ ಇದೀವಿ, ಇಲ್ಲಿಂದ ಬರ್ತಾ ಇದೀವಿ ಅಂತ ಬರೀ ಆಡ್ಕೊಂತಾರೆ. ಇದನ್ನೇ ಅವ್ರು ಮಾಡ್ರಿ ಅಂದ್ರೆ ಮಾಡಲ್ಲ. ಫಾರಿನ್ಗೆಲ್ಲ ಹೋಗೋರೆ, ಅಲ್ಲಿ ಹೋಗಿ ಒಂದ್ ಲೈವ್ ಅಲ್ಲಿ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬಂದಿಲ್ಲ. ನನ್ಗೆ ಹೇಳ್ತಾರೆ ಮಾಡಿಲ್ಲ, ಸುಮ್ನೆ ಒಂದ್ ಮಾತಾಡ್ಬಿಡೋದು, 10 ನಿಮಿಷ ತೋರ್ಸೋ ಒಂದ್ ಜಾಗನ ಎಕ್ಸ್ಪ್ಲೈನ್ ಮಾಡ್ಬೇಕ್ ತಾನೆ. ನನ್ನ ಆಡ್ಕೊಳೋದು ನನ್ನಷ್ಟ್ ಮಾಡ್ಲಿ ಸಾಕು. ನಿನ್ಗಿಂತ ಅಪ್ಪನಂಗ್ ಮಾಡ್ತೀನಿ. ಆಯ್ತು, ಮಾಡಿ ತೋರ್ಸು, ಓಪನ್ ಮಾಡಿ ಚಾನಲ್. ನನ್ಗಿಂತ ಅಪ್ಪನಂಗೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿ ಹೇಳಿ ಸಾಕಾಯ್ತು, ಇನ್ನು ಫಾಲೋವರ್ಸ್ ಅಷ್ಟೇ ಇಲ್ಲ. ಏನಂತಿದ್ರೆ ನಾನು ಪ್ರೈವೇಟ್ ಅಕೌಂಟ್ ಇಂದ ತೆಗಿಲಿ, ಎಷ್ಟು ಫಾಲೋವರ್ಸ್ ಆಗ್ತಾರೆ ಅಂತ ಅಂದಿದ್ದ ತಾನೆ ನಿನ್ನೆದ್ರಿಗೆ. ಎಷ್ಟಾದ್ರಪ್ಪ? ಅದು ಅಷ್ಟು ಅಯ್ಯೋ ಸುಮ್ನಿರು. ಅಲ್ಲ ಈಗ ಅಷ್ಟಿನ ಬ್ಲಾಕ್ ಆದ್ರೂ ಓಪನ್ ಮಾಡಿ ಎಷ್ಟ್ ದಿನ ಆಯ್ತು ನೀನು? ಅಭಿಮಾನಿಗಳು ಯಾರ್ ಅಯ್ಯೋ ಅದ್ರಲ್ಲಿ ಸಿಂಗಲ್ ಅಂತ ಹಾಕೊಂಡಿಲ್ಲ ಅವ್ರು, ಅದಕ್ಕೆ ಸಿಂಗಲ್ ಮಿಂಗಲ್ ಆಗ್ಬೇಕು ಅಂತ ಹಾಕೋ, ಅವಾಗ ಬರ್ತಾರ ಸಿಂಗಲ್ ಫಾಲೋವರ್ಸ್. ಅಂತ ಹಾಕಿದ್ರೆ ಬರ್ತಾರೆ ಜಾಸ್ತಿ. ಸೊ ಈಗ ಇಲ್ಲಲ್ವಾ ಈ ಮಾರ್ಟ್ಗೆ ಬಂದೇ ಇಲ್ಲ ನಾವು. ಇದು 7 ಇದೆ ಚಿನ್ನ. 1 2 3 4 5 6 7 ಇದೆ. 7 ಹಾಕೊಂಡ್ರೆ 7 ಬೀಳು ಅಂತ 7 ಹಾಕ್ಬಾರ್ದಂತೆ. ಅದಕ್ಕೆ ನಮ್ಮಕ್ಕ 9 ಹಾಕೊಂತವಳೆ. ಏನ್ ತಗೊಳ್ಳಿ? ಕಾಸ್ ತಗೊಳ್ಳ? 2 ಏನ್ ತಗೊಳ್ಳಿ? 2 ಕರಿ ಮಣಿ ಕೊಡಿಸ್ತೀನಿ. ಗಂಡ 2 ಕರಿ ಮಣಿ ಕೊಡ್ತಾರೆ, ಒಳ್ಳೇದಂತೆ ತುಂಬಾ. ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಕರಿಮಣಿ ಈಗ ಆಲ್ರೆಡಿ ಇದೆ. ಹಂಗಾರೆ ಕೆಂಪು ಮಣಿ ಕೊಡಿಸ್ತೀನಿ. ಕೆಂಪುದು ಇದೆ. ಬ್ಲೂ ಬ್ಲೂ ಎಲ್ಲ ಹಾಕಂಗಿಲ್ಲ. ಇದು ಕರಿಮಣಿ, ಇಲ್ಲಾಂದ್ರೆ ಇದು ಹಾಕ್ಬೇಕಷ್ಟೇ ಅವಳ. ಇನ್ನೆರಡು ಎಕ್ಸ್ಟ್ರಾ ಹಾಕ್ತೀನಿ. ಆಮೇಲೆ ಇನ್ನ ಇದ್ರಲ್ಲಿ ನೋಡಿದ್ದೆ ನಾನು, ಒಂದು ಇದ್ರ ರೀಲ್ಸ್ ನೋಡ್ಬೇಕಾರೆ ಅಕ್ಕ ತಂಗಿಗೆ ಕಾಸು ಕೊಡ್ಸಿದ್ರೆ ಒಳ್ಳೇದಂತೆ ಅವ್ರಿಗೆ, ಅಕ್ಕಂದಿರ್ಗೆ. ಅಕ್ಕಂದಿರ್ಗೆ ಅಕ್ಕಂದಿರು ತಂಗಿ ಕೊಡಿಸ್ಬೇಕು 2 ಕಾಸು ಕೊಡ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ ದೇಶ. ಅವ್ರಿಗೆ ಲಕ್ಷ ಲಕ್ಷ ಆದಾಯ ಬರುತ್ತಂತೆ. ನಮ್ಮ ಅಕ್ಕನ ಫೇಸ್ ರಿಯಾಕ್ಷನ್ ನೋಡು. ಮೈದ್ನದಿರು ಫಸ್ಟ್ ಅತ್ತಿಗೆಗೆ ಕೊಡ್ಬೇಕು ಒಂದ್ 2 ಲಕ್ಷ ಕೈ ಖರ್ಚಿಗೆ, ಆಮೇಲೆ ನಾವ್ ಕೊಡಿಸ್ತೀವಿ ತಂಗಿಗೆ ಒಂದ್ 2 ಕಾಸು. ಹಂಗಿಲ್ಲ ಶಾಸ್ತ್ರ. ಹೆಂಗ್ ಮಾಡ್ಲಿ ಹೇಳು? ಹೆಂಗು ಇದು ಚೇಂಜ್ ಮಾಡಿಸ್ಲೇಬೇಕು. ಇದು ತುಂಬಾ ದೊಡ್ಡದಿದೆ, ಇದು ಕಮ್ಮಿಗೆ ಆಗಲ್ಲ. ನಿಂಕೋಳಿಗೆ ಹೇಳ್ತೀನಿ. ನಾನು ಮದ್ವೆ ಆದಾಗಿಂದನು ಹಿಂಗೆ ಹಾಕಿದೀನಿ. ಹಾಕಿದೀಯಾ? ಬಟ್ ಅದು ಆದ್ರೆ ಯಾರೋ ನಾನು ಯೂಟ್ಯೂಬ್ ಅಲ್ಲಿ ಯಾವ್ದ್ರೆಲ್ಲ ನೋಡಿದ್ದೆ, ಹಂಗ ಹೇಳಿದ್ರು ಹಂಗ ಹಾಕ್ಬಾರ್ದು ಅಂತ. 7 ಇರ್ಬಾರ್ದು 9 ಇರ್ಬೇಕು ಅಂತ. 7 ಬೀಳು ನಿನ್ಗೆ. ಹೇಳ್ತೀಯ ಮತ್ ಬೀಳ್ತೀಯ, ಸಾಲ ಮಾಡ್ತೀಯ, ಹೇಳ್ತೀಯ ಮತ್ ಸಾಲ ಮಾಡ್ಬೇಕು ಬೀಳ್ತೀಯ. ಅದಕ್ಕೆ ಕೊಡ್ಸು 2. ಇಸ್ಕೋ, ನಿಮ್ಮ ಅಕ್ಕನ ಕೈಲಿ ಬರ್ತಾಳೆ. ಅವಳದು ಬರ್ತಡೆ ಇನ್ನು ನವೆಂಬರ್. ಅದೇ ಅಲ್ಲಿವರೆಗೂ ಹಂಗೆ ಇರಕ್ಕಾಗಲ್ಲ. ಬರ್ತಡೆ ಕೊಡ್ತಾರೆ. ನಿಮ್ ಬರ್ತಡೆಗೆ ಅವಳಿಗೆ ಕಾಸು ಕೊಡೋಣ. ನಿಂಗೆ ಕೊಡ್ತಾರೆ. ಏನ್ ಬೇಕು ತಗೊಳ್ಳಿ ಅಂತ ಬಿಡ್ತಾಳೆ. ಅವಾಗ ಆಮೇಲೆ ನನ್ನ ಹೆಂಡತಿಗೆ 2 ಕಾಸು ಬೇಕು ಅಂತ ಕಾಣ್ತೀಯ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ ದೇಶ. ಹಂಗೆ 1 ಗ್ರಾಮ್ಗೆ 15,000 ರೂಪಾಯಿ ಇವಾಗ. 1 ಗ್ರಾಮ್ ಆದ್ರೂ ಇದೇ ಇರುತ್ತಾನೆ, ಅದು 1ಕ್ಕಿಂತ ಜಾಸ್ತಿ ಇರುತ್ತಾನೆ. 2 ರಿಂದ 1 ಗ್ರಾಮು ಬರುತ್ತೆ, ಇಲ್ಲ 1 ಗ್ರಾಮ್. ನನ್ನ 1 ಗ್ರಾಮ್ ಇದೆ. ಅಲ್ಲ 1 ಗ್ರಾಮ್ ತಾಂಡ್ರೇನೆ ಅವು ಗಟ್ಟಿ. ಅದಕ್ಕಿಂತ ಕಮ್ಮಿ ಆದ್ರೆ ಗಟ್ಟಿ ಇರಲ್ಲ ಅವು. ಅಟ್ಲೀಸ್ಟ್ 1 ಗ್ರಾಮ್ ಮೇಲಾದ್ರೂ 2 ಗ್ರಾಮ್ ಒಳಗಾರು ಇರ್ಬೇಕು.
ನಂದು ಒಂದೇ ಒಂದು 30,000 ಟ್ಯಾಕ್ಸ್. ಪಾಪ ನೋಡಾಕ್ತೀನಿ, ಒಂದು 2 ಗ್ರಾಮ್ ಹೊಡೆ ತಗೋ. ನೋಡೋಣ. ಆ ತಾಳಿ ಪಕ್ಕಕ್ಕೆ ಆ ಇದನ್ನು ಕರೆಕ್ಟ್ ಆಗಿ ಕೂರ್ಬೇಕಲ್ಲ. ಅದೊಂದ್ ಚಿಕ್ಕದು ಒಂದ್ ಸಣ್ಣದು ಅರ್ಧ ಗ್ರಾಮ್ ಈ ಸೈಜೇ ತಗೋಬೇಕು ನಾನು. ಅಲ್ಲ ಒಂದ್ ಚೂರ್ ಸಣ್ಣದಿದ್ರು ನಡೆಯುತ್ತೆ ತಾಳಿಗಿಂತ. ತುಂಬಾ ಸಣ್ಣ ತಗಡ್ತರ ಆದ್ರೆ ಚೆನ್ನಾಗಿ ಅಂದ್ರೆ ಸೈಜ್ ಚಿಕ್ಕದಿದ್ರು ಗಟ್ಟಿ ಇರ್ಬೇಕು, ಹಂಗೆ ನೋಡಿ ತಗೋಬೇಕು. ಇಲ್ಲ ಅಂದ್ರೆ ಆತರ ಮಾವಿನಕಾಯಿ ಟೈಪ್ ಎಲ್ಲ ಇಲ್ಲಿ ಬರ್ತಾವಲ್ಲ, ಇಲ್ಲಿ ಸಿಗಲ್ಲ ಜಾಸ್ತಿ. ಹುಬ್ಳಿ ಸೈಡು, ಅಲ್ಲಿ ಸಿಗ್ತವೆ, ದಾವಣಗೆರೆ ಅಲ್ಲೆಲ್ಲ ಆತರ ಹಾಕ್ತಾರೆ. ಅವ್ರು ಅದೇನೆ ಹಾಕದ್ ಜಾಸ್ತಿ. ಅವನ್ನೇ ಹಾಕದ್ ಜಾಸ್ತಿ ಅಲ್ಲಿ ಸಿಗ್ತವೆ. ನಾನ್ ಆ ತರದವ್ ಹಾಕೋಬೇಕು ಅಂತಿದ್ದೆ, ಆ ತರದವ್ ನಮ್ಮ ಮನೇಲಿ ಕೊಡಿಸ್ಲಿಲ್ಲ ಅಂತ ಕಾಸು ತಗೊಂಡ್ ಹಾಕೊಂಡಿದ್ದೆ. ಮಾವಿನಕಾಯಿ ಕೊಡಿಸ್ತೀನಿ ಬಾಚಿ, 2 ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ. ಅಂದ್ರೆ ಮಾವಿನಕಾಯಿ ಡಿಸೈನ್ ಕಾಣೋ ಮಾವಿನಕಾಯಿ ತಗೊಂಡ್ ಹಾಕೊಂತಾರೆ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಆ ಕಡೆಗೊಂದು ಈ ಕಡೆಗೊಂದು ಮಾವಿನಕಾಯಿ. ಮಾವಿನಕಾಯಿ ತರ ಡಿಸೈನ್ ಗೋಲ್ಡ್ ಅಲ್ಲಿ ಬರುತ್ತೆ, ಅದ್ನ ಅವಳು ಹೇಳ್ತಿರೋದು. ನಂಗೆ ಗೊತ್ತಿರ್ಲಿವಲ್ಲ. ಮಾವಿನಕಾಯ್ದು ಮತ್ತಿನ್ನು ವೆರೈಟಿ ಬರ್ತಾವ ಆ ಕಡೆ. ಚೆನ್ನಾಗ್ ಹುಬ್ಳಿ ಕಡೆಯಲ್ಲಿ ಚೆನ್ನಾಗಿರ್ತಾವ ಅವರೆಲ್ಲ ಇರ್ತವೆ. ಬೇರೆ ಕಡೆ ಶೋರೂಮ್ ಗಳಲ್ಲಿ ನೋಡ್ಬೇಕು, ಇಲ್ಲ ಅಂದ್ರೆ ಈ ಕಡೆ ಜಾಸ್ತಿ ಅದ್ ಯಾರು ಹಾಕಲ್ವಲ್ಲ. ಮತ್ ಈ ಕೇರಳ ಕಡೆ ಹಾಕೋ ತಾಳಿ ಇಲ್ಲೆಲ್ಲೂ ಇರಲ್ಲ. ಹೌದು. ಮತ್ ಮಂಗಳೂರ್ ಕಡೆ ಹಾಕೋ ತರ ಡಿಸೈನ್ ಇಲ್ಲಿ ಇರಲ್ಲ, ಮಂಗಳೂರ್ ಕಡೆ ಸಿಗ್ತವೆ. ಮಲ್ಬಾರ್ ಅಲ್ಲಿ ನೋಡಿ ಸಿಗುತ್ತೆ ನಿಂಗೆ ಎಲ್ಲಾ ತರ ಡಿಸೈನ್ ಸಿಗುತ್ತೆ ಆಲ್ಮೋಸ್ಟ್. ಅವ್ರು ಇಟ್ಟಿರ್ತಾರೆ. ಕೇರಳದವ್ರೆ ಅಲ್ವಾ ಅವರು, ಕೇರಳ ಸೈಡ್ ಅಲ್ವಾ, ಆ ಕಡೆದು ಡಿಸೈನ್ ಇರುತ್ತೆ ಅವ್ರ ಹತ್ರ ಇರೋಷ್ಟು ವೆರೈಟೀಸ್ ಬೇರೆ ಕಡೆ ಸಿಗದ್ ಗೋಲ್ಡ್ ಅಲ್ಲಿ ಇರೋ ತರ ಡಿಸೈನ್ಸ್ ಎಲ್ಲೂ ಸಿಗಲ್ಲ. ಬಟ್ ಕಾಸ್ಟ್ ಸೇಟ್ ಹತ್ರ, ನಮ್ ಸೇಟ್ ಹತ್ರ ಆದ್ರೆ ನಾವು ಈಗ ತಡಿ ಒಂದ್ 4 ದಿವಸ ಬಿಟ್ಕೊಡ್ತೀವಿ ಅಂದ್ರು ಇಸ್ಕೋಬಹುದು. ಅಲ್ಲಾದ್ರೆ ಪಿನ್ ಟು ಪಿನ್ ₹1 ಆ ಕಡೆ ಈ ಕಡೆ ಆಗ್ದಂಗ್ ಫುಲ್ ಸೆಟ್ಲ್ ಮಾಡಿ ತರ್ಬೇಕು ಗೋಲ್ಡ್ ನ ಮನೆಗೆ. ಅಲ್ಲೇನಿದ್ರು ಸ್ಕೀಮ್ ಕಟ್ತಿದ್ನಲ್ಲ ಅವಾಗ ನಾನು, ಆ ತರದ್ ಓಕೆ. GST ಈಗ ಎಲ್ ಕಟ್ಟಣ, ಅವಾಗೆಲ್ಲ 2,500, 4,000, 5,000ದವರೆಗೂ ಇತ್ತು, ಕಟ್ಟಿದ್ವಿ. ನನ್ನ ಹತ್ರ ಕಟ್ತೀನಿ ಸ್ಕೀಮ್, ಚೆನ್ನಾಗಿತ್ತು ನನ್ನ ಸ್ಕೀಮ್. ಏನ್ ಸ್ಕೀಮು ಎಲ್ಲ ಈಗ ಹೇಳ್ತೀನಿ ಎಲ್ಲಾರ್ಗು. ಗೋವಿಂದಾಯ ನಮಃ ಅಂತ. ಅದೇ ಅದಕ್ಕೆ ಕಟ್ತಾರೆ. ಸ್ಕೀಮ್ ಹೆಸರು ನಂದು. ಅದಕ್ಕೆ ಕಟ್ಟಲ್ಲ ನಾವು. ನೋಡೋಣ ಏನ್ ಚಿನ್ನು ಬರ್ತಡೆಗೆ, ನಿನ್ ಬರ್ತಡೆ ಅಲ್ಲ, ಏನ್ ಪ್ಲಾನ್ ಮಾಡಿದ್ಯಾ? ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ನಾನು ಏನ್ ಕೊಡಿಸ್ತೀಯಾ? ನಾನು ಸರಿ ಬಿಡು. ಮತ್ ನಿನ್ ಬರ್ತಡೆಗೆ ನೀನ್ ಕೊಡಿಸ್ತೀರಾ, ಇನ್ಯಾರು ಕೊಡಿಸ್ತಾರೆ? ನೀನ್ ತಾನೇ ಕೊಡಿಸ್ಬೇಕು. ನಾನ್ ಯಾಕೆ ಕೊಡಿಸ್ತೀನಿ ನಿನ್ ಬರ್ತಡೆಗೆ? ಏನಿಲ್ಲ, ನೀನ್ ಪಾರ್ಟಿ ಕೊಡ್ಸಲ್ವಾ ನಮ್ಗೆ? ನಾನು ಆಫೀಸ್ಗೆ ಹೋಗ್ತೀನಿ. ಆಫೀಸ್ಗೆ ಹೋಗು, ಸಾಯಂಕಾಲ ಕೊಡಿ. ಸಾಯಂಕಾಲ ಬಂದ್ ಪಾರ್ಟಿ ಕೊಡ್ಸು. ನಮ್ಗೆ ಬೆಳಿಗ್ಗೆ ಬೇಡ, ಬೆಳಗ್ಗೆ ತಗೊಂಡ ಬೆಳಿಗ್ಗೆ ಎಲ್ಲ ಬೇಡ, ಆಫೀಸಿಂದ ಬಂದು ಆಫೀಸಿಂದ ಬಂದು ಏನ್ ಮಾಡ್ಬೇಕು? ಪಾರ್ಟಿ ಕೊಡ್ಸು, ಕರ್ಕೊಂಡು ಹೋಗು. ಮನೇಲಿ 2 ಸ್ಪ್ರೈಟ್ ಬಾಟ್ಲು ತಗೊಂಡ್ಬರ್ತೀನಿ, ಬಾತ್ ಮಾಡು. ಏನ್ ಅರ್ಥವೇ ಆಗ್ತಿಲ್ಲ. ನಿನ್ ತಲೆಗೆಲ್ಲ ಹಿಂಗ್ ಅದೇ ಪಾರ್ಟಿ. ಬಾತ್ ತಿನ್ಬಿಟ್ಟು ನೀಟಾಗಿ ಜೀರ್ಣ ಆಗ್ಲಿ ಅಂದ್ಬಿಟ್ಟು ಸ್ಪ್ರೈಟ್ ಕುಡಿದ್ರು ಮಾಡ್ಕೊಳ್ಳೋದು. ಬಾತ್ ತಿಂದು ಬಾತ್ರೂಮ್ಗೆ ಹೋಗಿ ಮಾಡ್ಕೊಳ್ಳೋದು. ನೋಡೋಣ ಏನೇನಾಗುತ್ತೆ. ಬರ್ತಡೇ ದಿನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮ ಹಸ್ಬೆಂಡ್, ಕಾದು ನೋಡಿ. 17 Pro Max ಕೊಡ್ಕೊಳ್ಳೋದು. ಒಬ್ಬ ದೇವ್ರೇ, ನಾನ್ ಅವಳಲ್ಲ. ಅದೇ ಮೊಬೈಲ್ 2 ಇಟ್ಕೊಂಡಿದೀರಾ ಫೋನ್. ಅದೇ ದುಡ್ಡನ್ನೇ ಗೋಲ್ಡ್ ಹಾಕಿದ್ರೆ ಎಷ್ಟು, ಅದೊಂದ್ ಗೋಲ್ಡ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್. ಗೋಲ್ಡ್ಗೆ ನೀನು ದುಡ್ಡು ಹಾಕಿದ್ರೆ ಯಾವತ್ತೂ ಅದು ಕಮ್ಮಿ ಆಗಲ್ಲ. ನೀನ್ ಬರೀ ಫೋನ್ಗೆ ಅದಕ್ಕೆಲ್ಲ ಎಲೆಕ್ಟ್ರಿಕ್ ಐಟಮ್ ಹಾಕಿದ್ರೆ ವೇಸ್ಟ್. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೋಡೋಣ. ಬಟ್ ಒಟ್ನಲ್ಲಿ ನಾನು iPhone 17 Pro Max ತಗೋಬೇಕು. ಯಾಕೆ ನಂಗೆ ವಿಡಿಯೋ ಮಾಡಕ್ ಬೇಕು.
ದೊಡ್ಡ ಲಾಗರಲ್ಲ ನೀನೀಗ, ಅದಕ್ಕೆ ನೀನ್ ಕೊಡ್ಸ್ಬೇಕೀಗ ನಾನು. ಸುಮ್ನೆ ನಿಮ್ ಮನೇಲಿ ಕೊಡಿಸ್ತಾರ ಬರ್ತಾಳೆ. ಮಕ ನೋಡಿದ್ರೆ ದೊಡ್ಡದಾಗ್ ಥಿಂಕ್ ಮಾಡೋದು, ದೊಡ್ಡ ಲಾಗರು ಅಂತ think ಮಾಡೋದು. ಆಡ್ಕೊಳವ್ರ ಮುಂದೆ ಬೆಳ್ದ್ ಬರ್ಲಿಲ್ಲ. ಅಪ್ಪ, ಯಾವ ವಿಷ್ಣುವರ್ಧನ್ ಎಲ್ಲ ಕೊಡ್ತಾರೆ. ನೋಡ್ತಾ ಇರು, ಬಂದ್ರೆ ಹೆಂಗ್ ಟಾಪ್ ಅಲ್ಲಿ ಬರ್ತೀನಿ ಅಂತ. ಟಾಪ್ ಮೇಲೆ ಟಾಪ್ ಮೇಲೆ ಕಾರ್ ಟಾಪ್ ಮೇಲೆ ಬರ್ತೀನ, ಯಾವ ಟಾಪ್ ಅಲ್ಲಿ ಇರ್ತೀನಿ ಅಂತ ಗೊತ್ತಾಗತ್ತೆ ಬಂದ್ಮೇಲೆ. ಲೈಟ್ ಆಗಿದೆ. ಮೈಸೂರು ಬೆಂಗಳೂರು ಹೈವೇ, ಬೆಂಗಳೂರಿಂದ ಮೈಸೂರು ಕಡೆ ಹೋಗ್ತಾ ಇದೀವಿ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಗೈಸ್. ಹೋಗ್ತಾ ಇದೀವಿ, ಫುಲ್ ಮಳೆ ಬರ್ತಾ ಇದೆ. ಇನ್ನೊಂದು ಎಷ್ಟು ಕಿಲೋಮೀಟರ್ ಇದೆ? ಇನ್ನ 18 ಕಿಲೋಮೀಟರ್ಸ್ ಇದೆ, ರೀಚ್ ಆಗ್ತೀವಿ ಟೆಂಪಲ್ಗೆ. ಸೊ ಅಲ್ಲಲ್ಲೇ ಸ್ವಲ್ಪ ದೂರ ಮಳೆ ಬರ್ತಿದೆ, ಸ್ವಲ್ಪ ದೂರ ಬರ್ತಿಲ್ಲ, ಆ ಥರ ಇದೆ ಕ್ಲೈಮೇಟ್. ಗೈಸ್ ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ತುಂಬಾ ಮಳೆ ಬರ್ತಾ ಇದೆ. ಈಗ ಇದ್ದೀವಿ ದೇವಸ್ಥಾನದ ಹತ್ರ. ನೋಡಿ ಮಳೆ ನೋಡ್ಬೋದು ನೀವು ಹೆಂಗ್ ಬರ್ತಿದೆ ಮಳೆ ಅಂತ. ಒಳಗಡೆ ಹೋಗ್ಬೇಕು, ಪೂಜೆ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಪೂಜಾರಿಗಳೆಲ್ಲ ಇಲ್ಲ ಗೈಸ್, ಯಾರು ಹೋಗ್ತಾರೆ ಅವರೇನೆ ಪೂಜೆ ಮಾಡ್ಕೊಂಡು ಬರೋದು. ಅವರೇ ಪೂಜೆ ಮಾಡಿ ಏನ್ ಬೇಕು ಅದನ್ನ ಬೇಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ಬೇಕು. ಈಗ ಮೊದ್ಲು ಬಂದಾಗ ಇಷ್ಟು ಇರ್ಲಿಲ್ಲ, ಇದೆಲ್ಲ ಏನು ಇರ್ಲಿಲ್ಲ, ಮಣ್ಣು ಇದ್ದಿದ್ದು. ಒಂದೇ ಒಂದು ಚಿಕ್ಕ ಗುಡಿ ಇತ್ತು, ಇದೆಲ್ಲ ಚೆನ್ನಾಗಿ ಕಟ್ಟಿ ಇಂಪ್ರೂವ್ ಮಾಡಿದೆ. ಚೆನ್ನಾಗಿದೆ. 2 ಆನೆ ಬೇರೆ ಇಟ್ಟಿದ್ದಾರೆ. ಎಲ್ಲ ಮಳೆ ಬಂದಿದೆ. 2 ಬೇಕಾ? 2 ದೇವ್ರ ಬೇಡ, 6 ಇಂದು ನಾಯಿ ಹೂವಿದ ಪೂಜೆ ಮಾತ್ರ. ಹೂವು ಅದ್ರಲ್ಲಿ ಇರಲ್ವಾ? ಹೂವು ಇರಕ್ಕಲ್ಲ, ಹಾರಗಳೇ ಒಂದ್ ಕೊಡಿ. 2 ಅಮ್ಮದಕ್ಕಂತ ಹೋಗಿ 2 ದೇವ್ರ ಮನೆಗೆ ಹಾಕಿ ಆಮೇಲೆ ಸಿರೋಟ್ ಮಾಡಿದ್ದು ಒಂದ್ ಸಾಕು ಗೈಸ್. ಈಗ ಪೂಜೆ ಮುಗೀತು ದೇವಸ್ಥಾನದ್ದು. ನಾವೇ ಪೂಜೆ ಮಾಡೋದು, ಅಲ್ಲಿ ಪೂಜಾರಿ ಎಲ್ಲ ಇರಲ್ಲ. ಸೊ ನಮ್ಮ ಹಸ್ಬೆಂಡ್ ಯಾವಾಗಲೂ ಫಸ್ಟ್ ಹೋಗ್ತಿದ್ರಂತೆ, ಆಮೇಲೆ ನನ್ನ ಕರ್ಕೊಬಂದ್ರು. ನಾನು 1-2-3 ಸಲ ಬಂದಿದ್ದೀನಿ. ಈಗ ನಮ್ಮ ಅಕ್ಕ ಬಂದಿದ್ದಾಳೆ ಫಸ್ಟ್ ಟೈಮು. ಸೊ ಹೆಂಗ ಅನ್ನಿಸ್ತು ಫಸ್ಟ್ ಟೈಮ್ ದೇವಸ್ಥಾನ ನೋಡಿದ್ಕೆ? ಟೂ ವೀಲರ್ ಸುಮ್ಮನೆ ನೋಡಿಲ್ಲ ಅಂತ ಹೇಳಿದೆ. ಹೇಳಿದ್ರೆ ಹೇಳಲಿಲ್ಲ, ಯಾಕೆ ಹೇಳಲಿಲ್ಲ ಅಂತಾನೆ ಹಿಂಗೆ ಅಂತ ಹೇಳ್ದೆ ನಾನು. ಅವ್ನು ಫಾಸ್ಟ್ ಗೊತ್ತಿದ್ನಲ್ಲ ಅಂತ. ನಿಮಗೆ ಒಳ್ಳೆ ವೈಬ್ಸ್ ಅನ್ನಿಸ್ತಾ ಅಲ್ಲಿ? ಪಾಸಿಟಿವ್ ವೈಬ್ಸು ಒಳ್ಳೇದಿತ್ತು, ಚೆನ್ನಾಗಿದೆ. ಏನು ದುಡ್ಡು ಗಿಡ್ಡು ಎಂಥದ್ದು ಇಲ್ಲ. ನಮ್ಗೆ ಇಷ್ಟ ಬಂದ್ರೆ ನಾವು ಇಲ್ಲಾಂದ್ರೆ ಬರೀ ಹಂಗೆ ಕೈ ಬರ್ಬೋದು ಆ ಥರ. ಸೊ ನಾನು ಒಂದೇನೋ ಅಂದ್ಕೊಂಡಿದ್ದೆ, ಅದು ಆಗಿತ್ತು ಕೆಲಸ. ಸೊ ಆವಾಗಲೇ ನಾನು ಹರಕೆ ಕೂಡ ತೀರಿಸಿದ್ದೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಒಳ್ಳೇದಾಗಲಿ ಅಂತ, ನಮಗೆ ಒಳ್ಳೇದಾಗಲಿ. ನಮ್ಗೆ ಯಾರೇ ಕೆಟ್ಟದ್ದು ಮಾಡಿದ್ರು ಅದು ನಮಗೆ ತಗಲ್ದೇ ಇರಲಿ. ನಮ್ಮ ಇದಕ್ಕೆ ನಾವು ಚೆನ್ನಾಗಿದ್ರೆ ಸಾಕು. ಯಾರ ತಂಟೆಗೂ ನಾವಂತೂ ಹೋಗಲ್ಲ, ನಮ್ಮ ತಂಟೆಗೂ ಯಾರು ಬರೋದು ಬೇಡ ಅಂತ ಕೇಳ್ಕೊಂಡು ಬರೋದಷ್ಟೇ. ಭಗವಂತ ನೋಡ್ಕೊಳ್ಳಿ ಅಂತ ಎಲ್ಲ ಭಗವಂತ ಕಾಪಾಡ್ತಾನೆ. ಸೊ ಹಂಗೆ ಅಂದ್ಕೊಂಡು ಈ ಪೂಜೆ ಮಾಡ್ಕೊಂಡು ಬಂದ್ವಿ. ತುಂಬ ದಿವಸದಿಂದ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಬರೋಕ್ಕಾಗಿರಲಿಲ್ಲ. ಇವತ್ತು ಕಾಲ ಕೂಡ ಬಂತು ಬರೋಕ್ಕೆ. ಫೈನಲಿ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ವಿ. ತುಂಬ ಹೊಟ್ಟೆ ಹಸಿತಾ ಇದೆ. ಎಲ್ಲಾದರೂ ಹೋಟ್ಲ್ ಹತ್ರ ನಿಲ್ಲಿಸಿ ಹಿಂದಿದ್ದೀನಿ. ಮಳೆನೂ ಬರ್ತಾ ಇದೆ, ನೋಡಿ ಎಷ್ಟು ಮಳೆ ಬರ್ತಾ ಇದೆ ಸ್ಟ್ರೈಟ್. ಸೊ ಈಗ ಎಲ್ಲೆಲ್ಲಾದರೂ ಊಟ ಮಾಡಿಕೊಂಡು ಮನೆಗೆ ಹೋಗೋದಷ್ಟೇ. ದೇವಸ್ಥಾನ ಕ್ಲಿಪ್ಪಿಂಗ್ಸ್ ಏನೂ ತೆಗ್ದಿಲ್ಲ, ಅದು ಒಳಗಡೆ ತೆಗಿಯಂಗಿಲ್ಲ. ಸುಮ್ಮನೆ ಯಾಕೆ ಬೇಡ ಅಂತ ತೆಗ್ದಿಲ್ಲ ನಾನು. ನಿಮ್ಮದೇ ಪೂಜೆ ಮಾಡೋಣ, ಬಂದಿರೋದು ಫಸ್ಟ್ ಪೂಜೆಗೆ ಅಂತೇಳಿ ಆಚೆಯಿಂದ ತೋರಿಸಿದ್ದೀನಿ ಅಷ್ಟೇ, ಒಳಗಡೆ ಏನೂ ತೋರಿಸಿಲ್ಲ ನಾನು. ಈಗ ಊಟ ಮಾಡ್ಕೊಂಡು ಹೊರಡೋಣ, ಬಂದು ಹೋಗೋಣ. ತುಂಬ ಮತ್ತೆ ಇನ್ನೊಂದೇನು ಅಂದರೆ ಗೈಸದು ತುಂಬ ಹಳೆ. ಇಲ್ಲಿ ನೋಡಿ ಇವರೆಲ್ಲ ಎಷ್ಟು ಕಷ್ಟಪಡ್ತಾರೆ.
ಗುಡಿಸ್ಲು ಟೆಂಟ್ ಥರ ಹಾಕ್ಕೊಂಡಿದ್ದಾರೆ. ಮಳೆ ಬಂದರೆ ಬಿಸಿಲಿಗೆಲ್ಲ ಎಷ್ಟು ಕಷ್ಟ ಅವ್ರಿಗೆಲ್ಲ. ನಾವು ಅಂದ್ಕೊತೀವಿ ನಮಗೆ ಕಷ್ಟ ಅಂತ, ನಮಗಿಂತ ಕಷ್ಟದಲ್ಲಿರೋರ್ಗಿಂತ ಕಷ್ಟದಲ್ಲಿರೋರು ಇದ್ದಾರೆ. ಇವ್ರು ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ನೋಡ್ಬೇಕಷ್ಟೇ, ಅದು ನೋಡ್ಕೊಂಡು ಸುಮ್ಮನಿರ್ಬೇಕು. ಏನಿಲ್ಲ ಅಂದ್ಕೊಂಡಿರಕ್ಕೆ ಹೋಗ್ಬಾರ್ದು. ಬೇಜಾರಾದಾಗ ಅಥವಾ ನಮಗೆ ಅಯ್ಯೋ ಕಷ್ಟಪಟ್ಬಿಟ್ಟ ಭಗವಂತ ಅಂದಾಗ ಒಂದ್ಸಲ ಬೆಂಗಳೂರಲ್ಲಿ ದೊಡ್ಡ ಹಾಸ್ಪಿಟಲ್ಸ್ ಯಾವ್ಯಾವ ಇದಾವೆ, ಕಿಡ್ವಾಯ್, ವಿಮಾನ್ಸು, ಮತ್ತೆ ಮಾರ್ಕೆಟ್ ಹತ್ರ ಒಂದಿದೆ ನೋಡು, ವಿಕ್ಟೋರಿಯಾ ಒಂದು ರೌಂಡ್ ಒಳಗಡೆ ಹೋಗಿ ಒಂದು ರೌಂಡ್ ಹಾಕೋ ಅಂದ್ಬಿಟ್ರೆ ನಾವೆಷ್ಟೋ ಚೆನ್ನಾಗಿದ್ದೀವಿ. ಯಾರು ಕಷ್ಟ ಎಲ್ಲ ನಮ್ಗೇನು ಇಲ್ಲ ಅಂತ ಅನ್ಸ್ಬಿಡುತ್ತೆ. ಅವ್ರನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರು, ಇನ್ನು ಅವಾಗ ಮದುವೆ ಆಗಿರೋರಿಗೆ ಯಾವ್ದಾವ್ದೋ ರೋಗಗಳು ಕೊಟ್ಟಿರ್ತಾನೆ ಭಗವಂತ. ನಮ್ಗೇನು ಏನೋ ಒಂದು ಕಷ್ಟ ಕೊಟ್ಟಿರ್ತಾನೆ, ಅದನ್ನ ನಾವು ತೀರಿಸ್ಕೊಳೋ ಶಕ್ತಿ ಇದೆಯಲ್ಲ, ಇರುತ್ತೆ. ಬದುಕಿದೀವಲ್ಲ, ಚೆನ್ನಾಗಿದ್ದೀವಲ್ಲ, ಆರೋಗ್ಯವಾಗಿ ಮಾಡ್ಕೊಂಡು ಬರೋದು ಫೇಸ್ ಮಾಡ್ಬೇಕಷ್ಟೇ. ಅವ್ರೇನೋ ತಗೊಂಡ್ರು ನಾವು ತಗೊಳಕ್ಕಾಗಿಲ್ಲ ಅಂತ ಹೊರಗೊಡ್ಬಿಟ್ಟು ಅವ್ರ ಹಣೆ ಬರ ಇತ್ತು ತಗೊಂಡಿದ್ದಾರೆ. ನಮ್ಮ ಹಣೆ ಬರ ಬಂದಾಗ ನಾವು ತಗೊತೀವಿ, ನಾವು ಮಾಡ್ತೀವಿ, ನಾವು ಚೆನ್ನಾಗಿರ್ತೀವಿ ಅಂದ್ಕೊಂಡು ಬದುಕಬೇಕು. ಅವ್ರ ಹತ್ರ ಇದೆ ನಮ್ಮ ಹತ್ರ ಇಲ್ಲ ಅಂದ್ಕೊಂಡೇ ಕೊರಗ್ತಾ ಇದ್ರೆ ಕಾಯಿಲೆಗಳು ಬರುತ್ತಷ್ಟೆ. ಅವ್ನ ಮನ್ಸು ಮಾಡಿದ್ರೆ ಮಾತ್ರನೇ ಒಂದು ಉಳಿ ಕಡ್ಡಿನೂ ನಮಗೆ ದಕ್ಕಬೇಕು ಅಂತಿದ್ರೆ ದಕ್ಕದು. ಒಂದು ತಾಯಿ ಗುಣ ತೀರೋದಿಲ್ಲ ಋಣ. ಅದಂತೂ ನಿಜ ಗೈಸ್. ಈಗ ನಾವೀಗ ಎಲ್ಲಿ ತಿನ್ಬೇಕು ಅಂತ ನಾವು ಡಿಸೈಡ್ ಮಾಡಿಲ್ಲ ಆಯ್ತಾ. ನಮಗೆ ಅನ್ನದ ಋಣ ಎಲ್ಲಿದೆಯೋ, ಈಗ 3:30 ಆಗಿದೆ, ಹೊಟ್ಟೆ ಹಸಿತಿದೆ, ಎಲ್ಲಿದೆಯೋ ಅಲ್ಲೇ ನಿಲ್ಸೋದು ಗಾಡಿನ. ನಾವು ಅಂದ್ಕೊಳಕ್ಕಾಗಲ್ಲ ಇಂಥ ಊರಿಗೆ ಹೋಗಿ ಇಂಥ ಹೋಟ್ಲಿಗೆ ನಿಲ್ಸೋ ಅಂದರೆ ನಿಲ್ಸೋಕ್ಕಾಗಲ್ಲ. ಅದೆಲ್ಲ ಋಣನೂ ಬಂದ. ಋಣ ಇರಬೇಕು. ಎಲ್ಲಿ ಅನ್ನದ ಋಣ ಇದೆ, ಎಲ್ಲಿ ಒಂದು ಅದೇನೋ ಹೇಳ್ತಾರಲ್ಲ, ಹೆಣ್ಣು ಒಂದು ಮಣ್ಣು ಒಲಿಬೇಕಂದ್ರೆ ಅದಿರ್ಬೇಕಂತ ಹಣೆ ಬರ್ದಲ್ಲಿ. ಪೂಜೆ ಸಾಮಾನು ಅವ್ರ ಹತ್ರ ತಗೊಂಡ್ವಿ ನಾವು ಲಾಸ್ಟ್ ಟೈಮ್ ತಗೊಂಡು. ಅದೆಲ್ಲ ಒಂದು ಋಣ ಅಷ್ಟೇ. ಆ ಋಣ ಇರೋದಕ್ಕೆ ಅವೆಲ್ಲ ನಡೆಯೋದು. ಇಲ್ಲಾಂದರೆ ನಾವು ಅಂದ್ಕೊಂಡಂಗೆಲ್ಲ ಏನೂ ನಡೆಯಲ್ಲ. ಅನ್ಕೋಬೋದಷ್ಟೇ ಅದಂಗೆ ಇದಂಗೆ ಅಂತ. ನಮ್ಮ ಮನೆ ಬರದಲ್ಲಿ ಇದ್ದಿದ್ದಿಷ್ಟೇ, ಅದಕ್ಕೆ ಅವರು ಹೋಗಿರ್ತಾರೆ. ನಮ್ಮ ಮನೆ ಬರದಲ್ಲಿ ಇರೋದಿಷ್ಟೇ, ಅದಕ್ಕೆ ನಮ್ಮ ಹತ್ರ ಎಲ್ಲ ಸಿಕ್ಕಿದೆ ಅಂದ್ಕೊಂಡೆ. ಹೋಗೋದು ಬರೋದು ಎರಡೂ ಅದು ದೇವರಿಗೆ ಬಿಟ್ಟಿದ್ದು. ಅವ್ನು ಕೊಡೋದು, ಕಿತ್ಕೊಳೋದು ಅವನೇ, ಕೊಡೋದು ಅವನೇ. ಏನು ಕೊಡ್ತಾನೆ ಅದನ್ನ ಅನುಭವಿಸ್ಬೇಕು. ಕಿತ್ಕೊಂಡಾಗ್ಲೂ ಅದೇನಿದೆ ಅದನ್ನ ಅನುಭವಿಸ್ಬೇಕಷ್ಟೇ. ಮತ್ತು ಇನ್ನೊಂದೇನೆಂದರೆ, ಈಗ ಹೋಗಿದ್ದ ದೇವಸ್ಥಾನ ತುಂಬ ವರ್ಷಗಳ ಹಳೇ ಕಾಲದ ದೇವಸ್ಥಾನ, ತುಂಬ ಪವರ್ಫುಲ್. ನಾವೊಂದ್ಸಲ ಧರ್ಮಸ್ಥಳದಿಂದ ಬರ್ಬೇಕಾದ್ರೆ ನಿನಗೆ ಚಾಮುಂಡಿ ಅಲ್ಲ, ಅದೇ ಥರನೇ ಇಲ್ಲಿ ನನಗೂ ಅದೇ ಅನ್ಸೋದು. ಇಲ್ಲಿ ಬಂದಾಗ ನೆನಪಾಯ್ತು ನನಗೆ. ಅಲ್ಲಿ ಗೈಸ್ ಕುಕ್ಕೆಯಿಂದ ಮೈಸೂರಿಗೆ ಬರೋ ರೋಡು ಅನ್ಕೋತೀನಿ. ಅದು ಕಾಡು, ಅಲ್ಲಿ ಕಾಡು ಒಳಗಡೆ ಬಿಸ್ಲೆ ಘಾಟ್ ರೋಡು. ಆ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ದೂರಕ್ಕೆ ಸಿಗುತ್ತೆ ಅದು. ಅಲ್ಲಿ ಹೊಳೆ ಹರಿತಾ ಇರುತ್ತೆ. ಪಕ್ಕದಲ್ಲೇ ಒಂದು ಹಳೇ ಕಾಲದ ದೇವಸ್ಥಾನ ಇದೆ, ಅಲ್ಲೂ ಅಷ್ಟೇ ಅವರೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಚಾಮುಂಡಿ ದೇವರು ರಾಜರು ಕಾಲದಲ್ಲಿ ಇದ್ದಿದ್ದಂತೆ. ಹೋಗ್ಬೇಕಾದ್ರೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಇದು ಮಾಡ್ಕೊಂಡು ಹೋಗೋದು, ಬೇಟೆಗೆ ಎಲ್ಲದಕ್ಕೂ. ಅಲ್ಲಿ ನೀರು ಹರಿಯುತ್ತಲ್ಲ, ಊಟ ಮಾಡ್ಕೊಂಡು ತಿನ್ಕೊಂಡು ಆ ಒಂದು ಇದಕ್ಕಲ್ಲಿ ಸ್ಥಾಪನೆ ಮಾಡಿ. ಆ ದೇವಸ್ಥಾನನೂ ಅಷ್ಟೇ ನನಗೆ ಸಖತ್ ಇಷ್ಟ ಆಯ್ತು. ಅದನ್ನು ಫಸ್ಟ್ ಟೈಮ್ ನಾವು ನಮ್ಮ ಅತ್ತೆ ಮಾವನ್ ಕರ್ಕೊಂಡು ಹೋದಾಗ ಅಲ್ಲಿ ಹೋಗಿದ್ದು. ಆವಾಗ ನಮ್ಮ ಅತ್ತೆನೂ ಹಂಗಂತ ಇದ್ದು ತುಂಬ ಚೆನ್ನಾಗೈತೆ ಅಂತ. ನೆಕ್ಸ್ಟ್ ಟೈಮ್ ಇವಳು ಬಂದಿದ್ಲು, ಅವಾಗ ಹೋಗಿದ್ವಿ. ಅದೇ ಥರನೇ ಇಲ್ಲೂ ತುಂಬ ವರ್ಷದ ಹಳೇ ಕಾಲದ ದೇವಸ್ಥಾನ. ಒಂಥರ ಎಲ್ಲಿ ಒಂದು ಇದ್ರ ಏರಿ ಮೇಲೆ ಇದೆ ಅದು ದೇವರು ಹೈಟ್ಗೆ. ಚೆನ್ನಾಗಿದೆ, ತುಂಬ ಹಳೇ ಕಾಲದ ದೇವಸ್ಥಾನ, ತುಂಬ ಪವರ್ಫುಲ್ ಆಗಿದೆ, ಚೆನ್ನಾಗಿದೆ. ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು. ಸಿಮೆಂಟ್ ರೋಡ್ ಮಾಡೋರು ಇವಾಗ. ಮೊದಲೆಲ್ಲ ಮಣ್ಣು ತುಂಬ ಒಂದು ಚಿಕ್ಕ ಗುಡಿಸ್ಲು ಥರ ಇದ್ದಿದ್ದನ್ನ ಈಗೆಲ್ಲ ಇಂಪ್ರೂವ್ ಮಾಡಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ, ಚೆನ್ನಾಗಿದೆ, ಇಂಪ್ರೂವ್ ಆಗಿದೆ. ಒಳ್ಳೇದಾಗುತ್ತೆ ದೇವರಿಂದ ಅಂದರೆ ಅದಕ್ಕೆ ಮಾಡಿ ಕಾಣಿಕೆ ಕೊಡೋದು ಅಷ್ಟೇ, ಕೊಡಬೇಕು. ನಮ್ಮಿಂದ ಅಲ್ಲಿ ಯಾರವ್ರು ಮುಖ್ಯಸ್ಥರು ಇರ್ತಾರ ದೇವಸ್ಥಾನ ನಡೆಸೋರು ಅವ್ರಿಗೆ ಕೊಡಬೇಕು ಅಷ್ಟೇ ಗೈಸ್. ದೇವಸ್ಥಾನದ ಮಾಹಿತಿ. ಈಗ ಹೋಗೋಣ ಬನ್ನಿ. ನೋಡಿ ಇಷ್ಟು ಮಳೆ ಬರ್ತಿದೆ, ಹೋಗ್ತಾ ಇದೀವಿ. ಬರ್ತಾ ಅರ್ಧ ದಾರಿಲೇನೋ ಸ್ಟಾರ್ಟ್ ಆಗಿತ್ತು, ಈಗ ಇನ್ನೂ ನಿಂತೇ ಇಲ್ಲ.
ಹತ್ತತ್ರ ಬೆಂಗಳೂರು ಮೈಸೂರು ಹತ್ತತ್ರ ಹೋದಾಗ ಮೇ ಬಿ ನಿಲ್ಬೋದು. ನಾವು ಹೋಗ್ಬೇಕಾದ್ರೆ ಅಷ್ಟೊಂದು ಮಳೆ ಇರಲಿಲ್ಲ ಇನ್ನು, ಹಾ. ಅದಲ್ಲೇ ಬಂದು ಹೋಗ್ತಿತ್ತು. ಈಗ ಇಲ್ಲಿ ಜಾಸ್ತಿ ಆಗಿದೆ. ಹೋಗ್ತಾ ಎಲ್ಲರೂ ನಿಲ್ಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಬನ್ನಿ. ಈಗ ಹೋಟ್ಲಿಗೆ ಬಂದಿದ್ದೀವಿ ಗೈಸ್ ಊಟಕ್ಕೆ. ನಾನು ನಮ್ಮ ಅಕ್ಕ ಸೌತ್ ಹೇಳಿದ್ದೀವಿ, ಇವರು ನಾರ್ತ್ ಹೇಳಿದ್ದಾರೆ. ಮೂರು ಸಲ ಸರ್ಕಲ್ ಸುತ್ತಿ ಆ ಕಡೆ ಹೋದ್ರು ಈ ಕಡೆ ಹೋದ್ರು ಎಲ್ಲ ಸುತ್ತಿ ಲಾಸ್ಟಿಗೆ ಇದೊಂದು ಹೋಟ್ಲು ಊಟ ಕಂಡಿಡ್ಕೊಂಡು ಚೆನ್ನಾಗಿಲ್ಲ ಅಂದರೆ ಮಾತ್ರ ದೊಡ್ಡದಾಗಿದೆ ಅಷ್ಟೇ ಹೋಟ್ಲು. ಲಾಸ್ಟ್ ಚೆನ್ನಾಗಿತ್ತು ಪವನ್, ಹಾ. ಚಿಕ್ಕದಾಗಿತ್ತು ಚೆನ್ನಾಗಿತ್ತು. ಈ ಗಾಂಧಿ ಹಿಂಗೆ ಕಾಣಿಸ್ತಾ ಬರ್ತೈತಾ ಹಂಗೆ ಕಾಣಿಸ್ತಾ ಆಚೆಯಿಂದ ಒಳಗೆ ಹೋಗ್ಬೇಕಾ ಸೊ ಊಟ ಮಾಡಿ ಹೊರಡೋದು. ಗೈಸ್ ಇದು ಸ್ಯಾರಿ ನಾನು ವಿಜಯನಗರದಲ್ಲಿ ತೊಗೊಂಡಿದ್ದು. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಮತ್ತು ಹೆಂಗೆ ನಾವು ಫೋಲ್ಡ್ ಮಾಡ್ತೀವಿ ಹಂಗೆ ಫೋಲ್ಡ್ ಆಗುತ್ತೆ. ತುಂಬ ಕಂಫರ್ಟಬಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಹಂಗೆ ಒಂದು ರಿವ್ಯೂ ಕೊಡೋಣ ಅಂತ ತೋರಿಸ್ತಾ ಇದ್ದೀನಿ. ವಾಪಸ್ ಮನೆಗೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು. ಸೊ ಸ್ಯಾರಿ ತೆಗಿಯೋಕ್ಕೆ ಮುಂಚೆ ಒಂದು ಸಲ ತೋರಿಸೋಣ ವಿಡಿಯೋದಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಸ್ಪಂದನ ಬಿಗ್ ಬಾಸ್ ಸ್ಪಂದನ ಹಾಕ್ಕೊಂಡಾಗ ತುಂಬ ಫೇಮಸ್ ಆಗಿತ್ತು ಈ ಸ್ಯಾರಿ. ಚೆನ್ನಾಗಿದೆ, ತೊಗೋಬೋದು ಗೈಸ್.